ಆತ್ಮೀಯ ಕೇಳುಗರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಗ್ಗೆ 4 ಮಾತು. ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಭಾರತ ಒಂದು ಸನಾತನ ಸಂಸ್ಕೃತಿಯನ್ನು ಯುಗ ಯುಗಗಳಿಂದ ತನ್ನದೇ ಆದ ರೀತಿಯಲ್ಲಿ ಬೆಳೆಸಿ ತಂದಿತ್ತು. ಆದರೆ ವಿದೇಶಿಗರು ವ್ಯಾಪಾರದ ನೆಪವೊಡ್ಡಿ ಭಾರತದ ಸಂಪತ್ತನ್ನು ದೋಚಲು ಪ್ರಾರಂಭಿಸಿದರು. ಇದಕ್ಕೆ ಪೂರಕವಾಗಿ ಅಂದಿನ ನಮ್ಮ ರಾಜ ಮಹಾರಾಜರುಗಳಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತು. ಅದರ ಲಾಭ ಮಾಡಿಕೊಂಡ ಹಲವು ವಿದೇಶಿಯರು ಶತಮಾನಗಳ ಕಾಲ ನಮ್ಮ ಮಾತೃಭೂಮಿಯನ್ನು ಆಳಿದರು. ಅಲ್ಲಲ್ಲಿ ಇವರುಗಳ ವಿರುದ್ಧ ಹೋರಾಟ ಇದ್ದರೂ ಅದು ವೇಗ ಪಡೆದುಕೊಳ್ಳಲಿಲ್ಲ. ಅನಂತರ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು. ಅದಕ್ಕೆ ಮೊದಲ ಅಂಶವೇ 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಅನಂತರ ಸತ್ಯಾಗ್ರಹದ ಮೂಲಕ, ಕ್ರಾಂತಿಯ ಮೂಲಕ, ಸೇನೆಯನ್ನು ಕಟ್ಟಿ ಹೋರಾಡುವ ಮೂಲಕ ಭಾರತೀಯರು ಹೋರಾಟ ನಡೆಸಿದರು. ಈ ಎಲ್ಲದರ ಹೋರಾಟದ ಪರಿಣಾಮವಾಗಿ ಆಗಸ್ಟ್ 15, 1947ರಲ್ಲಿ ವಿಭಜನೆಯೊಂದಿಗೆ ಭಾರತ ಸ್ವಾತಂತ್ರ್ಯ ಪಡೆಯಿತು. ಇದರಲ್ಲಿ ಸಾವಿರಾರು ಹೋರಾಟಗಾರರು ಬಲಿದಾನ ಮಾಡಿದ್ದಾರೆ. ಅಂತಹವರಲ್ಲಿ ಒಬ್ಬರು ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ವೀರ ಸಾವರ್ಕರ್. ಮಹಾಪುರುಷರು ತಮ್ಮ ಹೆಜ್ಜೆಯ ನೆರಳು ಬಿಟ್ಟು ಹೋಗುತ್ತಾರೆ ಎಂಬುದಕ್ಕೆ ಸಾಕ್ಷಿ ಸಾವರ್ಕರ್ ಅವರ ಈ ಮಾತಿನಲ್ಲಿ ಬರುತ್ತದೆ. ಓ ಮಾತೃಭೂಮಿ, ಈ ನನ್ನ ಜೀವನ ನಿನಗಾಗಿ ಮುಡಿಪು. ನಿನಗಾಗಿ ಬದುಕಿದರೆ ಈ ಜೀವನಕ್ಕೊಂದು ಬೆಲೆ, ಇಲ್ಲದಿದ್ದರೆ ಅದು ಸತ್ತ ಹೆಣದಂತೆಯೇ ಎಂದಿದ್ದಾರೆ. ಅಂದರೆ ಯಾವ ವ್ಯಕ್ತಿ ತನ್ನ ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಿ ಮನುಕುಲದ ಏಳಿಗೆಗೆ ಸಮರ್ಪಿಸಿಕೊಳ್ಳುವವರನ್ನು ಮಹಾಪುರುಷರು ಎನ್ನುತ್ತೇವೆ. ತಮ್ಮಲ್ಲಿನ ವೈಯಕ್ತಿಕ ಆಶಯಗಳನ್ನು ಬದಿಗೊತ್ತಿ ಉನ್ನತ ಧ್ಯೇಯ, ಉನ್ನತ ಆದರ್ಶದ ಸಾಫಲ್ಯಕ್ಕಾಗಿ ಬದುಕನ್ನು ಸಮರ್ಪಣೆ ಮಾಡುವವರೇ ಮಹಾಪುರುಷರು. ಇದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಬ್ಬರು ಎಂದು ತಿಳಿಸಲು ನನಗೆ ಹೆಮ್ಮೆಯಾಗುತ್ತದೆ. ಸಾವರ್ಕರ್ ಅವರ ಬಾಲ್ಯದ ಬಗ್ಗೆ ಹೇಳುವುದಾದರೆ, ಇವರ ಜನನ 1883ರ ಮೇ ತಿಂಗಳ 28ರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಭಾಗೂರ್ ಎಂಬಲ್ಲಿ ಆಯಿತು. ಇವರ ತಂದೆ ಶ್ರೀ ದಾಮೋದರ ಪಂತ್ ಹಾಗೂ ತಾಯಿ ರಾಧಾಬಾಯಿ. ಇವರಿಗೆ 4 ಸೋದರ ಸೋದರಿಯರು ಇದ್ದರು. ಶಿವಾಜಿ ಮಹಾರಾಜರ ಜೀವನಗಾಥೆ ಇವರಿಗೆ ಪ್ರೇರಣೆಯಾಗಿತ್ತು. ಭಗವದ್ಗೀತೆಯನ್ನು ಕಂಠಪಾಠ ಮಾಡಿದ್ದರು ಇವರು. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರ ಕೇಸರಿ ಪತ್ರಿಕೆಗಳಿಂದ ಪ್ರಭಾವಿತರಾಗಿದ್ದರು. ಇವರ 9ನೇ ವಯಸ್ಸಿಗೆ ತಾಯಿಯನ್ನು, 16ನೇ ವಯಸ್ಸಿಗೆ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. ಇವರಿಗೆ 1901ರಲ್ಲಿ ಯಮುನಾಬಾಯಿ ಎಂಬುವರೊಂದಿಗೆ ವಿವಾಹವಾಗುತ್ತದೆ. ಇವರು 1902ರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಾರೆ. ಅನಂತರ 1906ರಲ್ಲಿ ಲಂಡನ್ಗೆ ತೆರಳಿ ಕಾನೂನು ಪರೀಕ್ಷೆಯಲ್ಲಿ ಮೊದಲ ಭಾರತೀಯರಾಗಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಆದರೆ ಅಂದು ಒಂದು ಮುಚ್ಚಳಿಕೆ ಬರೆದುಕೊಡಬೇಕಿತ್ತು. ನಾನು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠೆಯಿಂದ ಇರುತ್ತೇನೆ ಎಂದು. ಆದರೆ ಜನ್ಮತಃ ದೇಶಭಕ್ತರಾದುದರಿಂದ ಆ ಮುಚ್ಚಳಿಕೆ ಬರೆದುಕೊಡಲಿಲ್ಲ. ಅಂತೆಯೇ ವಕೀಲ ಎಂಬ ಬಿರುದು ಕೂಡ ದೊರಕಲಿಲ್ಲ ಇವರಿಗೆ. 1910ರಲ್ಲಿ ಲಂಡನ್ನಲ್ಲಿ ಇವರನ್ನು ಬಂಧಿಸಲಾಗುತ್ತದೆ. ಹಡಗಿನ ಮೂಲಕ ಭಾರತಕ್ಕೆ ಇವರನ್ನು ಕರೆತರುವಾಗ ಇವರು ಮೋರ್ಸಿಲೆಸ್ ಎಂಬ ಬಂದರಿನಲ್ಲಿ ಸಮುದ್ರಕ್ಕೆ ಹಾರಿ ಈಜಿ ಫ್ರೆಂಚ್ ಪೊಲೀಸರಿಗೆ ಶರಣಾಗತರಾಗುತ್ತಾರೆ. ಮತ್ತೆ ಇವರನ್ನು ಬಂಧಿಸಿ ಅಂಡಮಾನ್ ಸೆರೆಮನೆ ಸೇರುತ್ತಾರೆ ಇವರು. ಸಾವರ್ಕರ್ ಅವರು ಸ್ಥಾಪಿಸಿದ ಸಂಘಗಳು ಎಂದರೆ, ಇವರು ಬ್ರಿಟಿಷರನ್ನು ಹೊರಗಟ್ಟಲು ಸ್ಥಾಪಿಸಿದ ಸಂಘಗಳಲ್ಲಿ ಪ್ರಮುಖವಾದುದು ಅಭಿನವ ಭಾರತ ಸಂಘ ಹಾಗೂ ಮಿತ್ರಮೇಳ. ಇವರು ಹಿಂದೂ ಮಹಾಸಭೆಯ ಪ್ರಮುಖ ನಾಯಕರು ಕೂಡ ಆಗಿದ್ದರು. ಇವರು 2 ಬಾರಿ ಅಂದರೆ 50 ವರ್ಷಗಳಷ್ಟು ಜೀವಾವಧಿ ಶಿಕ್ಷೆಯನ್ನು ಪಡೆದವರು. ಇವರು ಬರೆದ ಪ್ರಮುಖ ಗ್ರಂಥಗಳು ಅಂದರೆ 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ನನ್ನ ಜೀವಾವಧಿ ಶಿಕ್ಷೆ ಹಾಗೂ ಹಿಂದುತ್ವ ಹಿಂದೂ ಯಾರು ಎಂಬ ಕೃತಿಗಳು. ಹಿಂದುತ್ವ ಹಿಂದೂ ಯಾರು ಎಂಬ ಕೃತಿಯನ್ನು ಇವರು ರತ್ನಗಿರಿಯಲ್ಲಿನ ಸೆರೆಮನೆಯಲ್ಲಿದ್ದಾಗ ರಚಿಸಿದರು.
ಸಾವರ್ಕರ್ ಅವರ ಪುಸ್ತಕ ಬಿಡುಗಡೆಗೆ ಮುನ್ನವೇ ನಿಷೇಧವಾಯಿತು ಎಂಬುದು ಒಂದು ವಿಪರ್ಯಾಸ. ಸಾವರ್ಕರ್ ಅವರ 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಬಿಡುಗಡೆಗೆ ಮುನ್ನವೇ ನಿಷೇಧಕ್ಕೆ ಒಳಪಟ್ಟಿತು. ಇದಕ್ಕೆ ಕಾರಣ ಅವರ ಹರಿತವಾದ ಭಾಷೆ ಹಾಗೂ ಅದನ್ನು ಪ್ರಸ್ತುತಿಪಡಿಸುವ ವಿಧಾನ. ಅವರ ಲೇಖನಿಯಿಂದ ಹೊರಬರುತ್ತಿದ್ದುದು ಬೆಂಕಿಯ ಕಿಡಿಯಂತಹ ಅಕ್ಷರಗಳು. ಇನ್ನು ವಿಕ್ಟೋರಿಯಾ ರಾಣಿಯ ಸಾವಿಗೆ ಭಾರತದಲ್ಲಿ ಶೋಕಾಚರಣೆ ಮಾಡಬೇಕು ಎಂದಾಗ ಅದನ್ನು ವಿರೋಧಿಸಿದವರು ಇವರು. 1901ರಲ್ಲಿ ವಿಕ್ಟೋರಿಯಾ ರಾಣಿ ನಿಧನರಾಗುತ್ತಾರೆ. ಆ ಸಂದರ್ಭದಲ್ಲಿ ಭಾರತವು ಆಂಗ್ಲರ ಅಧೀನದಲ್ಲಿತ್ತು. ಹಾಗಾಗಿ ಇಲ್ಲಿಯೂ ಶೋಕಾಚರಣೆಗೆ ಕರೆ ಬಂದಿರುತ್ತದೆ. ಆಗ ಅವರು ಹೇಳಿದ ಮಾತು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ದಮನ ಮಾಡಿದವರ ಸಾವಿಗೆ ನಾವೇಕೆ ಶೋಕಾಚರಣೆ ಮಾಡಬೇಕು ಎಂದು. ಬ್ರಿಟಿಷರು ಬಂಗಾಳವನ್ನು ವಿಭಜಿಸುವ ಘೋಷಣೆಯನ್ನು ಮಾಡುತ್ತಾರೆ. ಅದಕ್ಕೆ ಬಂಗಾಳದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದ ಸಾವರ್ಕರ್ ಅವರು ವಿದೇಶಿ ವಸ್ತ್ರಗಳನ್ನು ಬಹಿಷ್ಕಾರ ಮಾಡಬೇಕೆಂದು ಯುವಜನತೆಗೆ ಕರೆ ನೀಡಿದರು. ವಿದೇಶಿ ವಸ್ತುಗಳನ್ನು ವಿರೋಧಿಸುವ ಮೂಲಕ ಯುವಜನತೆ ದೇಶಭಕ್ತಿಯ ಕಡೆ, ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಕೈ ಜೋಡಿಸಲಿ ಎಂಬುದಾಗಿತ್ತು. ಈ ಪ್ರಯತ್ನ ಫಲ ನೀಡಿತು ಕೂಡ. ಮದನ್ ಲಾಲ್ ಧಿಂಗ್ರಾ ಇವರ ಸಂಪರ್ಕಕ್ಕೆ ಬಂದು ಅಪ್ರತಿಮ ದೇಶಭಕ್ತನಾಗಿ ಹೊರಹೊಮ್ಮುತ್ತಾನೆ. ಧಿಂಗ್ರಾ ಮುಂದೆ ಕರ್ಜನ್ ವಾಯಿಲಿಯನ್ನು ಕೊಂದು ನೇಣುಗಂಬವನ್ನು ಏರುತ್ತಾನೆ. ಮತ್ತೊಬ್ಬ ದೇಶಭಕ್ತ ಲಕ್ಷ್ಮಣ್ ಕಾನ್ನೇರಿ ಎಂಬ 18ರ ಯುವಕ ಜಾಕ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಪರಲೋಕಕ್ಕೆ ಸೇರಿಸುತ್ತಾನೆ. ಅಂದರೆ ಸಾವರ್ಕರ್ ಅವರ ಮಾತಿನಲ್ಲಿ ದೇಶಭಕ್ತಿ ತುಂಬಿ ತುಳುಕಾಡುತ್ತಿತ್ತು ಎಂಬುದಕ್ಕೆ ಇವುಗಳು ಸಾಕ್ಷಿಯಾಗಿ ನಿಂತಿವೆ. ಸಾವರ್ಕರ್ ಅವರನ್ನು ಅಂಡಮಾನ್ನಲ್ಲಿ ಕಾಲಾಪಾನಿ ಶಿಕ್ಷೆಯನ್ನು ನೀಡಿದ್ದರು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಅದರ ಬಗ್ಗೆ ಹೇಳುವುದಾದರೆ, ಕಾಲಾಪಾನಿ ಶಿಕ್ಷೆಯನ್ನು ಪಡೆಯುವಾಗ ಸಾವರ್ಕರ್ ಅವರ ಮನೆಯನ್ನು ಜಪ್ತಿ ಮಾಡುತ್ತಾರೆ. ಅದೂ ಸಾಲದು ಎಂಬಂತೆ ಕಾಲಾಪಾನಿಯನ್ನು 2 ಬಾರಿ ಶಿಕ್ಷೆ ವಿಧಿಸುತ್ತಾರೆ. ಅಂದರೆ ಅಂಡಮಾನ್ ದ್ವೀಪದಲ್ಲಿ ಸೆರೆಮನೆ ವಾಸ. ಈ ಸೆರೆಮನೆಯನ್ನು ಭೂಲೋಕದ ನರಕ ಎಂದು ಕರೆಯಲಾಗಿದೆ. ಸೆರೆಮನೆಯಲ್ಲಿ ಇರಬೇಕಾದರೆ ಈ ರಾಜಕೀಯ ಕೈದಿಗಳು ಎಣ್ಣೆಯನ್ನು ತೆಗೆಯಬೇಕಾಗಿತ್ತು. ಎಣ್ಣೆಯನ್ನು ತೆಗೆಯಲು ಎತ್ತನ್ನು ಬಳಸುವುದು ವಾಡಿಕೆ. ಆದರೆ ಇಲ್ಲಿ ಸಾವರ್ಕರ್ ಅವರು ಎತ್ತಿನ ರೂಪದಲ್ಲಿ ಸಾಗುತ್ತಾ ಎಣ್ಣೆಯನ್ನು ತೆಗೆಯಬೇಕಿತ್ತು. ಪ್ರತಿದಿನ ಇಂತಿಷ್ಟು ಎಣ್ಣೆ ತೆಗೆಯಲೇಬೇಕು ಎಂಬ ಒತ್ತಡ ಕೂಡ ಇತ್ತು. ಇದು ಸಾಲದು ಎಂಬಂತೆ ಇವರು ಹಗ್ಗ ಒಸೆಯುವ ಕೆಲಸವನ್ನು ಕೂಡ ಮಾಡಬೇಕಿತ್ತು. ಹಗ್ಗ ಒಸೆಯುವ ಸಮಯದಲ್ಲಿ ಚರ್ಮ ಸುಲಿದು ರಕ್ತ ಬಂದರೆ ಚಿಕಿತ್ಸೆ ಕೂಡ ಇರಲಿಲ್ಲ. ಶೌಚ, ಊಟ ಮತ್ತು ವಿಶ್ರಾಂತಿ ಸಮಯದಲ್ಲಿ ಮಾತ್ರ ಕೈಕೋಳದಿಂದ ಬಿಡುಗಡೆ. ಉಳಿದ ಎಲ್ಲ ಸಮಯದಲ್ಲಿ ಕೈಕೋಳ ಇತ್ತು. ಅಲ್ಲದೆ ಕೈ ಹಾಗೂ ಕಾಲುಗಳಿಗೆ ಸಂಕೋಲೆ ಇತ್ತು. ಕೆಲಸ ನಿಧಾನವಾದರೆ ಚಾಟಿ ಏಟು ಬೀಳುತ್ತಿತ್ತು. ಒಂದು ವೇಳೆ ಆರೋಗ್ಯ ಕೆಟ್ಟರೆ ಇವರ ಬಗ್ಗೆ ಕಾಳಜಿ ವಹಿಸುವವರು ಯಾರೂ ಇರಲಿಲ್ಲ. 1921ರಲ್ಲಿ ಕಾಲಾಪಾನಿ ಜೈಲಿನಿಂದ ಬಿಡುಗಡೆಯಾಗುತ್ತದೆ. ಇವರು ಅನುಭವಿಸಿದಷ್ಟು ಕಷ್ಟ ಕೋಟಲೆಗಳನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಯಾರೂ ಅನುಭವಿಸಿಲ್ಲ. ಆದುದರಿಂದಲೇ ಇವರನ್ನು ಮೃತ್ಯುಂಜಯ ಎಂದು ಬಣ್ಣಿಸಲಾಗಿದೆ. ಇಂತಹ ಕ್ರೂರ ಶಿಕ್ಷೆಯನ್ನು ಅನುಭವಿಸಿದ ಇವರಿಗೆ ಇಂದು ಏನೇನೋ ಹೇಳುತ್ತಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡುತ್ತಿದ್ದೇವೆ ಅನ್ನಿಸುವುದಿಲ್ಲವೇ? ಇನ್ನು ಅಂಡಮಾನ್ ಜೈಲಿನಲ್ಲಿ ಇರುವಾಗ ಇವರಿಗೆ ಯಾವುದೇ ಸಹಕಾರ ಸಿಗಲಿಲ್ಲ ಎಂಬುದಕ್ಕೆ ಇವರು ಹಲವು ಕೃತಿಗಳನ್ನು ರಚಿಸಲು ಉತ್ಸುಕರಾಗಿದ್ದರು. ಆದರೆ ಇವರಿಗೆ ಕಾಲಾಪಾನಿ ಶಿಕ್ಷೆ ಅನುಭವಿಸುವ ಸಮಯದಲ್ಲಿ ಲೇಖನಿಯಾಗಲಿ ಕಾಗದವನ್ನಾಗಲಿ ನೀಡುತ್ತಿರಲಿಲ್ಲ. ಆದರೆ ದೇಶಭಕ್ತ ಸಾವರ್ಕರ್ ಅವರು ತಮ್ಮ ಸೆರೆಮನೆಯ ಗೋಡೆಯಲ್ಲಿಯೇ ಮೊಳೆಯ ಸಹಾಯದಿಂದ ದೇಶಭಕ್ತಿ ಗೀತೆಗಳನ್ನು ಬರೆದರು. ಸಾವರ್ಕರ್ ಅವರನ್ನು ಸಮಾಜ ಸುಧಾರಕ ಎನ್ನುತ್ತಾರೆ. ಖಂಡಿತ 1921ರಲ್ಲಿ ಜೈಲಿನಿಂದ ಬಿಡುಗಡೆಯಾದ ನಂತರ ಸಮಾಜ ಸುಧಾರಣೆಯ ಕಡೆಗೆ ಗಮನ ನೀಡುತ್ತಾರೆ. ಆ ದಿನದಲ್ಲಿ ವಿಪರೀತವದಲ್ಲಿದ್ದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಮಂದಿರ ಪ್ರವೇಶ, ಸಹಭೋಜನ ಏರ್ಪಡಿಸುವ ಮೂಲಕ ಜಾತಿ ಪದ್ಧತಿಯನ್ನು ದೂರ ಮಾಡಲು ತಮ್ಮ ಪ್ರಯತ್ನವನ್ನು ಮಾಡುತ್ತಾರೆ.
ಇದಕ್ಕೆ ಉದಾಹರಣೆಯಾಗಿ ರತ್ನಾಗಿರಿಯಲ್ಲಿ ಪತಿತ ಪಾವಿನ ಮಂದಿರ ನಿರ್ಮಾಣವಾಯಿತು. ಮತಾಂತರವನ್ನು ಇವರು ನೇರವಾದ ಮಾತುಗಳಲ್ಲಿ ವಿರೋಧ ಮಾಡುತ್ತಿದ್ದರು. ಅಲ್ಲದೆ ಮತಾಂತಗೊಂಡವರು ಮತ್ತೆ ಮರಳಿ ಸನಾತನ ಧರ್ಮಕ್ಕೆ ಬರುವುದಾದರೆ ಘರ್ ವಾಪಸಿ ಎಂಬ ಘೋಷದೊಂದಿಗೆ ಮರಳಿ ಕರೆತರುವ ಪ್ರಯತ್ನವನ್ನು ಕೂಡ ಮಾಡಿದರು. ಸಾವರ್ಕರ್ ಅವರ ಬಗ್ಗೆ ಬಣ್ಣಿಸುವುದಾದರೆ ಸಾವರ್ಕರ್ ಒಬ್ಬ ಅದ್ಭುತ ಮಾತುಗಾರರು. ಅವರು ಸುಮ್ಮನಿದ್ದರೆ ಸೌಮ್ಯವಾದಿಗಳೂ ಕೂಡ. ಆದರೆ ಯಾರಾದರೂ ಅವರನ್ನು ದೇಶಭಕ್ತಿಯ ಬಗ್ಗೆ ಕೆಣಕಿದರೆ ಅವರು ಆಗುತ್ತಿದ್ದುದು ಬೆಂಕಿಯ ಚೆಂಡು. ಅಂಡಮಾನ್ ಸೆರೆಮನೆಯಲ್ಲಿ ಅವರು ಮಾತನಾಡುತ್ತಿದ್ದುದು ತೀರಾ ಕಡಿಮೆಯೇ. ಅಲ್ಲಿನ ಅಧಿಕಾರಿಗಳು ಕೆಣಕಿದಾಗ ಅವರಲ್ಲಿ ಹುದುಗಿದ್ದ ರಾಷ್ಟ್ರಭಕ್ತಿಯ ಕಾವು ಹೊರಬರುತ್ತಿತ್ತು. ಅದೇ ಅವರು ಸಾರ್ವಜನಿಕರೊಂದಿಗೆ ಇದ್ದಾಗ ಅವರು ಮನಬಿಚ್ಚಿ ಮಾತನಾಡುತ್ತಿದ್ದರು. ಅವರು ಸೆರೆಮನೆಯಿಂದ ಬಿಡುಗಡೆಯಾದ ನಂತರ ವೇದಿಕೆಯಲ್ಲಿ ಮಾತನಾಡಲು ಬಂದಾಗ ಅವರು ಭಾಷಣವನ್ನು ಸಿದ್ಧಪಡಿಸಿಕೊಂಡು ಬರುತ್ತಿರಲಿಲ್ಲ. ಬದಲಿಗೆ ಅಂದಿನ ಕಾರ್ಯಕ್ರಮಕ್ಕೆ ತಕ್ಕಂತೆ ತಮ್ಮ ಮಾತನ್ನು ಜನಸ್ತೋಮಕ್ಕೆ ತಲುಪಿಸುತ್ತಿದ್ದರು. ಆ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದ ಜನತೆ ಭಾವನಾತ್ಮಕ ಅಲೆಯಲ್ಲಿ ತೇಲುತ್ತಿದ್ದರು. ಅಂದರೆ ಅವರ ಮಾತುಗಳು ಪಾದರಸದಂತೆ ಇತ್ತು. ಇನ್ನು ಒಟ್ಟಾರೆ ಸಾವರ್ಕರ್ ಅವರನ್ನು ಬಣ್ಣಿಸುವುದಾದರೆ ತಮ್ಮ ಬದುಕನ್ನು ದೇಶ ಸೇವೆಗೆ ಮುಡಿಪಾಗಿಟ್ಟ ಮಹಾನ್ ನಾಯಕ ವಿನಾಯಕ ದಾಮೋದರ ಸಾವರ್ಕರ್ ಅವರು. ಅಪ್ರತಿಮ ದೇಶಭಕ್ತರಲ್ಲಿ ಒಬ್ಬರು ಈ ಸಾವರ್ಕರ್ ಅವರು. ಸ್ವರಾಜ್ಯ ಹಾಗೂ ಸ್ವಧರ್ಮದ ಬಗ್ಗೆ ಇವರಿಗೆ ಶಿವಾಜಿ ಜೀವನಗಾಥೆ ಸಹಕಾರಿಯಾಗಿತ್ತು. ಹಾಗಾಗಿ ಇವರು ದೇಶಭಕ್ತಿಯನ್ನು ನಮ್ಮೊಳಗೆ ಮೂಡಿಸಲು ಹೊರಗಿನವರ ಸಹಕಾರ ಪಡೆಯಲಿಲ್ಲ. ದೇಶದ ಪ್ರಗತಿಗೆ, ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಜನತೆಯನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿ ಸದಾ ತೊಡಗಿಕೊಂಡವರು ಸಾವರ್ಕರ್ ಅವರು. ಸಾವರ್ಕರ್ ಅವರ ಬಗ್ಗೆ ಕೆಲವರು ಹೀಗೆ ಬಣ್ಣಿಸಿದ್ದಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ಜಿ, ಹಿರಿಯ ಯೋಧರಾದ ನಿಮಗೆ ವಂದನೆ ಸಲ್ಲಿಸುವುದು ನನ್ನ ಆನಂದದಾಯಕ ಕರ್ತವ್ಯ. ನಿಮಗೆ ನಮಸ್ಕರಿಸುವುದೆಂದರೆ ತ್ಯಾಗದ ಸಾಕಾರ ಮೂರ್ತಿಗೆ ನಮಸ್ಕರಿಸಿದಂತೆ. ಇದನ್ನು ಹೇಳಿದವರು ಹಿರಿಯ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸ್ರವರು. ಸಾವರ್ಕರರು ಸಾಹಸ, ಧೈರ್ಯ ಹಾಗೂ ದೇಶಭಕ್ತಿಯ ಪ್ರತೀಕ ಹಾಗೂ ರಾಷ್ಟ್ರ ನಾಯಕರು ಎಂದು ಚಕ್ರವರ್ತಿ ರಾಜಗೋಪಾಲಾಚಾರಿಯವರು ಹೇಳಿದ್ದಾರೆ. ಸಾವರ್ಕರ್ ಸಾಮ್ರಾಜ್ಯವಾದಿ ವಿರೋಧಿ ಮಹಾನ್ ಕ್ರಾಂತಿಕಾರಿಗಳಲ್ಲವೇ ಒಬ್ಬರಾಗಿದ್ದರು ಎಂದು ಶ್ರೀ ಶ್ರೀಪಾದ ಅಮೃತ ಡಾಂಗೆ ಕಮ್ಯುನಿಸ್ಟ್ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಖ್ಯಾತ ಚಿಂತಕ ಎನ್ ರಾಯರವರು ಹೀಗೆ ಹೇಳಿದ್ದಾರೆ. ಸಾವರ್ಕರ್ ಒಂದು ಕ್ರಾಂತಿ ವೃಕ್ಷವಿದ್ದಂತೆ. ಅದರ ರೆಂಬೆ ಕೊಂಬೆಗಳಂತಿರುವ ಅನೇಕರ ಪೈಕಿ ನಾನೂ ಒಬ್ಬ. ವಿದ್ಯಾರ್ಥಿ ದೆಸೆಯಲ್ಲಿ ಅವರಿಂದ ಪಡೆದ ಸ್ಫೂರ್ತಿಯಿಂದಾಗಿಯೇ ಜಗತ್ತಿನಾದ್ಯಂತ ಅನ್ಯಾಯ, ಶೋಷಣೆ ಮತ್ತು ದಾಸ್ಯದ ಶಕ್ತಿಗಳ ವಿರುದ್ಧ ಹೋರಾಡಲು ನನಗೆ ಬಲ ಸಿಕ್ಕಿತು ಎಂದು. ಇನ್ನು ಸಾವರ್ಕರ್ ಅವರನ್ನು ಒಂದೇ ಒಂದು ಪದದಲ್ಲಿ ಬಣ್ಣಿಸುವುದಾದರೆ ಸಾವರ್ಕರ್ ಎಂದರೆ ಕ್ರಾಂತಿ, ಸಾವರ್ಕರ್ ಎಂದರೆ ಕಿಡಿ, ಸಾವರ್ಕರ್ ಎಂದರೆ ಕಿಚ್ಚು, ಸಾವರ್ಕರ್ ಎಂದರೆ ಸ್ಫೂರ್ತಿ, ಸಾವರ್ಕರ್ ಎಂದರೆ ರಾಷ್ಟ್ರಭಕ್ತಿ, ಸಾವರ್ಕರ್ ಎಂದರೆ ತ್ಯಾಗ, ಸಾವರ್ಕರ್ ಎಂದರೆ ತತ್ವ, ಸಾವರ್ಕರ್ ಎಂದರೆ ತೀಕ್ಷ್ಣ, ಸಾವರ್ಕರ್ ಎಂದರೆ ಸ್ವಾಭಿಮಾನ, ಸಾವರ್ಕರ್ ಎಂದರೆ ಶಕ್ತಿ, ಸಾವರ್ಕರ್ ಎಂದರೆ ಬಲಿದಾನ, ಸಾವರ್ಕರ್ ಎಂದರೆ ಸಂವೇದನೆ, ಸಾವರ್ಕರ್ ಎಂದರೆ ಆತ್ಮಾಭಿಮಾನ, ಸಾವರ್ಕರ್ ಎಂದರೆ ದೇಶಭಕ್ತಿ, ಸಾವರ್ಕರ್ ಎಂದರೆ ಸಮರ್ಪಣೆ, ಸಾವರ್ಕರ್ ಎಂದರೆ ಪರಾಕ್ರಮ, ಸಾವರ್ಕರ್ ಎಂದರೆ ಸಹನೆ, ಸಾವರ್ಕರ್ ಎಂದರೆ ಆದರ್ಶ. ಒಟ್ಟಾರೆಯಾಗಿ ಸಾವರ್ಕರ್ ಎಂದರೆ ಅಖಂಡ ಭಾರತದ ಕನಸುಗಾರ, ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ, ಪ್ರಗರ ವಾಗ್ಮಿ, ಕವಿ. ಇನ್ನು ಅಂತಿಮವಾಗಿ
1966 ಫೆಬ್ರವರಿ 26ರಂದು ಭಾರತ ಮಾತೆಯ ಈ ಸುಪುತ್ರ ದೇಶ ಸೇವೆ ಮಾಡುತ್ತಲೇ ಭಾರತ ಮಾತೆಯ ಪಾದ ಸೇರಿದರು. ಧನ್ಯವಾದಗಳು. ಎನ್ನ ಹೃದಯದ ಸ್ಫೂರ್ತಿ, ಎನ್ನ ಜನತೆಯ ಶಕ್ತಿ, ಎನ್ನ ನಾಡಿನ ಕೀರ್ತಿ ಹೆಚ್ಚಿಸಲ್ಕೆ, ಎಮ್ಮೊಂದಿಗರ ಬದುಕು ಬಾಳಾಗಿ ಬೆಳಗಿಸಲು ಹರಿತಲೇ ಖನಿಬೇಕು ರಕ್ತವದಕ್ಕೆ ಮಸಿ, ಹರಿತಲೇ ಖನಿಬೇಕು ರಕ್ತವದಕ್ಕೆ ಮಸಿ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ನಾ ಬರೆಯಬಲ್ಲೇನೇ ನಾನು ಕವಿಯೂ, ನಾ ಬರೆಯಬಲ್ಲೇನೇ ನಾನು ಕವಿಯೂ. ವಿಶ್ವಜನನಿಯ ಗರ್ಭ ಮಾತೃಭೂಮಿಯ ಬಸಿರು ತಾಂತಪಿಸುತ್ತಿರೆ ಹೇಳಲಾವ ಪರಿಯೂ, ತಾಂತಪಿಸುತ್ತಿರೆ ಹೇಳಲಾವ